ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನೀವು ಕೇಳಲಿರುವುದು ಸಾಮಾನ್ಯ ಜ್ಯೋತಿಷ್ಯ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದ ಒಂದು ಗುಪ್ತ ಸತ್ಯ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಕೆಲವೊಂದು ಕೆಲಸಗಳು ಯಾಕೆ ಅಡಗ್ತಾ ಇವೆ ಗೊತ್ತಾ? ಯಾಕೆ ಕೆಲವರು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ತಾ ಇದ್ದಾರೆ? ಈ ಪ್ರಶ್ನೆಗಳ ಉತ್ತರ ಈಗ ನಿಮ್ಮ ಮುಂದೆ ಬಯಲಾಗ್ತಾ ಇದೆ. ನೀವು ಹುಟ್ಟಿನಿಂದಲೇ ಧೈರ್ಯಶಾಲಿಗಳು. ನೀವು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಾ, ನಿಮ್ಮ ಶಕ್ತಿ ಕಡಿಮೆ ಆಗ್ತಾ ಇದೆ. ಮನಸ್ಸು ಅಶಾಂತವಾಗ್ತಾ ಇದೆ. ಏನೋ ತಪ್ಪಾಗಿದೆ ಅನ್ನಿಸುವ ಒಂದು ಭಾವನೆ ಬರ್ತಾ ಇದೆ. ಇದು ಕೇವಲ ಭ್ರಮೆ ಅಲ್ಲ, ಇದು ಒಂದು ಸೂಚನೆ. ನೀವು ಯಾರನ್ನಾದರೂ ತುಂಬ ನಂಬಿದ್ದೀರಿ. ನಿಮ್ಮ ಹೃದಯದ ಮಾತುಗಳನ್ನು ಅವ್ರ ಜೊತೆ ಹಂಚಿಕೊಂಡಿದ್ದೀರಿ. ಆದರೆ ಅದೇ ವ್ಯಕ್ತಿ ಈಗ ಬಲಹೀನತೆಗಳನ್ನು ಬಳಸಿಕೊಂಡಿದ್ದಾನೆ. ಅವನು ಈಗ ನಿಮ್ಮ ವಿರುದ್ಧ ನಿಂತಿದ್ದಾನೆ. ನಿಮ್ಮ ಬಲಹೀನತೆಯನ್ನು ಬಳಸಿಕೊಂಡಿದ್ದಾನೆ. ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೇಷರಾಶಿಯವರೇ, ನೀವು ತುಂಬ ನೇರವಾದವರು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳುವವರು. ಆದರೆ ಅದೇ ಗುಣ ನಿಮ್ಮ ದೊಡ್ಡ ದುರ್ಬಲತೆ ಆಗ್ತಾ ಇದೆ. ಯಾಕೆಂದರೆ ಈ ಜಗತ್ತು ನೇರತೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ಅದು ಅದನ್ನು ಬಳಸಿಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ಘಟನೆಗಳು ನಡೆದಿವೆ. ನೀವು ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರಿ. ಆದರೆ ಆ ನೋವು ನಿಮ್ಮ ಆತ್ಮವನ್ನು ಕಿಂಚಿತ್ ನಾಶ ಮಾಡ್ತಾ ಇದೆ. ಒಂದು ಸತ್ಯ ನಿಮಗೆ ತಿಳಿಬೇಕು. ಎಲ್ಲರೂ ನಿಮ್ಮ ಸ್ನೇಹಿತರು ಅಲ್ಲ. ಕೆಲವು ನಿಮ್ಮ ಯಶಸ್ಸನ್ನು ಕಣ್ಣಾರೆ ನೋಡುವವರು, ನಿಮ್ಮ ಹಿಂದೆ ಮಾತನಾಡುವವರು, ನಿಮ್ಮ ಮುಂದೆ ನಗುವವರು, ನಿಮ್ಮ ಹಿಂದೆ ಕುತ್ತಿಗೆಗೆ ಚೂರಿ ಹಾಕುವವರು. ಚಾಣಕ್ಯದ ನೀತಿ ಹೇಳುತ್ತೆ, ಅತಿಯಾಗಿ ಹೊಗಳುವವನು ಅಪಾಯಕಾರಿ ಅಂತ. ನಿಮ್ಮ ಸುತ್ತಲೂ ಇಂತಹ ಜನ ಇದ್ದಾರೆ. ಅವರು ನಿಮ್ಮನ್ನು ಹೊಗಳ್ತಾರೆ, ಆದರೆ ಒಳಗೆ ನಿಮ್ಮ ಪತನಕ್ಕಾಗಿ ಕಾಯ್ತಾ ಇರ್ತಾರೆ. ಮೇಷರಾಶಿಯವರೇ, ನೀವು ನಿಮ್ಮ ಯಶಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀರ. ಆದರೆ ಇದೇ ತಪ್ಪು. ನಿಮ್ಮ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಅದನ್ನು ಎಲ್ಲರಿಗೂ ತೋರಿಸುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಹಣ, ನಿಮ್ಮ ಯೋಜನೆ, ನಿಮ್ಮ ಮುಂದಿನ ಹೆಜ್ಜೆಗಳು, ಇವುಗಳನ್ನು ಗುಪ್ತವಾಗಿಡಿ. ಇಲ್ಲವಾದರೆ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಗುರೂಜಿಯ ಸಂದೇಶ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಈಗ ಮೂರು ಜನ ತುಂಬ ಅಪಾಯಕಾರಿ ಆದವರು. ಮೊದಲ ವ್ಯಕ್ತಿ ನಿಮ್ಮ ತುಂಬ ಹತ್ತಿರದ ಸಂಬಂಧಿಕ. ಈ ವ್ಯಕ್ತಿ ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾನೆ. ಆದರೆ ಅವನ ಉದ್ದೇಶ ಸ್ವಾರ್ಥಪರವಾಗಿರುತ್ತೆ. ಅವನು ನಿಮ್ಮ ಜೀವನದ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ನಂತರ ಅದನ್ನೇ ನಿಮ್ಮ ವಿರುದ್ಧ ಬಳಕೆ ಮಾಡ್ತಾನೆ. ಎರಡನೇ ವ್ಯಕ್ತಿ ನಿಮ್ಮ ಸ್ನೇಹಿತ. ಬಹು ವರ್ಷಗಳಿಂದ ನಿಮ್ಮ ಜೊತೆ ಇದ್ದವನ ನೀವು ಅವನ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಟ್ಟಿದ್ದೀರಿ. ಆದರೆ ಇದೇ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಬಹುದು. ನೀವು ಗಮನಿಸಿದ್ದೀರಾ? ಅವನು ನಿಧಾನವಾಗಿ ನಿಮ್ಮಿಂದ ದೂರ ಆಗ್ತಾನೆ, ಆದರೆ ಒಳಗೆ ನಿಮ್ಮ ಮೇಲೆ ಅಸೂಯೆ ಇರುತ್ತೆ. ಮೂರನೇ ವ್ಯಕ್ತಿ ಒಬ್ಬ ಮಹಿಳೆ. ಅವಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಆದರೆ ಅದು ಒಳ್ಳೆಯದೋ ಕೆಟ್ಟದೋ ಅದು ನಿಮ್ಮ ಜಾಗ್ರತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಈ ಮಹಿಳೆ ನಿಮ್ಮ ಮೇಲೆ ಗೂಢ ದೃಷ್ಟಿ ಇಟ್ಟಿದ್ದಾಳೆ. ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಯತ್ನ ಮಾಡ್ತಿದ್ದಾಳೆ. ಅವಳು ನಿಮ್ಮ ವಿರುದ್ಧ ಮಾತು ಹರಡಬಹುದು, ನಿಮ್ಮ ಹೆಸರು ಕೆಡಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಆದ್ದರಿಂದ ಮೇಷರಾಶಿಯವರೇ, ಈಗ ಸಮಯ ಬಂದಿದೆ. ನಿಮ್ಮ ಸುತ್ತಲಿನ ಜನರನ್ನು ಗುರುತಿಸುವ ಸಮಯ. ಯಾರು ನಿಜ, ಯಾರು ನಕಲಿ, ಯಾರು ನಿಮ್ಮ ಹಿತೈಷಿಗಳು, ಯಾರು ನಿಮ್ಮ ಶತ್ರುಗಳು. ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ. ಅದು ಎಂದಿಗೂ ತಪ್ಪು ಹೇಳೋದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಆದರೆ ಅದಕ್ಕಾಗಿ ನೀವು ಜಾಗ್ರತೆ ವಹಿಸಬೇಕಾಗುತ್ತೆ. ಅವಶ್ಯಕವಿಲ್ಲದ ಸಂಬಂಧಗಳನ್ನು ದೂರ ಮಾಡಿ ನಿಮ್ಮ ಶಕ್ತಿಯನ್ನು ಉಳಿಸಿ. ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ನೀವು ಹುಟ್ಟಿನಿಂದಲೇ ನಾಯಕರು. ನೀವು ಸೋಲಲು ಹುಟ್ಟಿಲ್ಲ, ನೀವು ಗೆಲ್ಲಲು ಹುಟ್ಟಿದ್ದೀರಿ. ಈ ಕಷ್ಟದ ಸಮಯ ಕೇವಲ ಒಂದು ಪರೀಕ್ಷೆ. ಅದನ್ನು ನೀವು ದಾಟಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ. ಜಾಗ್ರತೆ, ಮೌನ, ಶಕ್ತಿ, ಇದೇ ನಿಮ್ಮ 3 ಮಂತ್ರಗಳು. ಮೇಷರಾಶಿಯವರೇ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.